ಅಮೆರಿಕ ಇರಾನ್ ಕದನ ವಿರಾಮ ಅಂತ್ಯಕ್ಕೆ ಈಗ ಕೌಂಟ್ ಡೌನ್ ಶುರುವಾಗಿದೆ. ಭಾರತೀಯ ಕಾಲಮಾನದ ಪ್ರಕಾರ ನಾಳೆ ಬೆಳಿಗ್ಗೆ 5:30ಕ್ಕೆ ಕದನ ವಿರಾಮ ಅಂತ್ಯ ಆಗುತ್ತೆ. ಅಮೆರಿಕ ಇರಾನ್ ಮಧ್ಯೆ ಮುಂದೇನಾಗುತ್ತೆ ಅನ್ನುವಂತಹ ಪ್ರಶ್ನೆ, ಮತ್ತೆ ಸಮರವೋ ಅಥವಾ ಸಂಧಾನವೋ? ಇವತ್ತು ಸಂಜೆ ಪಾಕಿಸ್ತಾನದ ಇಸ್ಲಾಮಾಬಾದ್ನಲ್ಲಿ ಎರಡನೆಯ ಸಂಧಾನ ಸಭೆ ನಡೀತಾ ಇದೆ. ಪಾಕಿಸ್ತಾನ್ನಲ್ಲಿ ಇವತ್ತು ಇರಾನ್ ಅಮೆರಿಕ ಶಾಂತಿ ಸಭೆ ನಡೆಯುತ್ತಾ? ಅದು ಕೂಡ ಪ್ರಶ್ನಾರ್ಥಕ ಚಿಹ್ನವೇ. ಕಾರಣ, ಇರಾನ್ ಈ ಸಭೆಗೆ ಬರುತ್ತೋ ಬರಲ್ವೋ ಅನ್ನೋದರ ಕುರಿತಾಗಿ ಕ್ಲಾರಿಟಿ ಇಲ್ಲ. ನಾಳೆಗೆ ಅಂತ್ಯವಾಗುತ್ತೆ 15 ದಿನಗಳ ಕದನ ವಿರಾಮ. ನಾಳೆಯ ಒಳಗೆ ಒಪ್ಪಂದ ಆಗದೆ ಹೋದರೆ ಮತ್ತೆ ಯುದ್ಧ ಶುರುವಾಗೋ ಆತಂಕ ಇದೆ. ಅಮೆರಿಕ ಉಪಾಧ್ಯಕ್ಷ ಜೆಡಿ ವ್ಯಾನ್ಸ್ ಇಂದಿನ ಸಭೆಯಲ್ಲಿ ಶಾಂತಿ ಸಭೆಯಲ್ಲಿ ಭಾಗವಹಿಸುವ ಸಾಧ್ಯತೆ ಇದೆ. ಪಾಕ್ಗೆ ಭೇಟಿ ನೀಡಲಿದ್ದಾರೆ ಜೆಡಿ ವ್ಯಾನ್ಸ್ ಮತ್ತು ಸ್ಟೀವ್ ವಿಟ್ಕಾಫ್ ತಂಡ. ಕೊನೆ ಕ್ಷಣದಲ್ಲಿ ಅಮೆರಿಕದ ಜೊತೆಗೆ ಮಾತುಕತೆಗೆ ಇರಾನ್ ಒಪ್ಪಿಗೆಯನ್ನ ಸೂಚಿಸಿದೆ. ಹಾರ್ಮೋಜ್ ದಿಗ್ಬಂಧನ ಅಂತ್ಯಗೊಳಿಸಬೇಕು ಅಂತ ಇರಾನ್ ಷರತ್ತನ್ನ ಹಾಕಿದೆ. ಈ ಶಾಂತಿ ಮಾತುಕತೆಗೆ ಇರಾನ್ ಬರುತ್ತೋ ಬರಲ್ವೋ ಅನ್ನುವಂತಹ ಅನುಮಾನ ಇತ್ತು. ಈಗ ಇರಾನ್ ಹೇಳ್ತಾ ಇದೆ, ಇಲ್ಲ ನಾವು ಮಾತುಕತೆಗೆ ಬರ್ತೀವಿ ಅಂತ. ಆದ್ರೆ ಒಂದು ಕಂಡೀಷನ್ ಹಾಕಿದೆ, ಹಾರ್ಮೋಜ್ ದಿಗ್ಬಂಧನವನ್ನ ಅಂತ್ಯಗೊಳಿಸಬೇಕು ಅಂತ. ಇರಾನಿನಿಂದ ಮಾತುಕತೆಯಲ್ಲಿ ಭಾಗಿಯಾಗುವ ಕುರಿತು ಧನಾತ್ಮಕ ಸೂಚನೆ ಸಿಕ್ಕಿದೆ ಅಂತ ಈಗ ಪಾಕಿಸ್ತಾನ ಕಡೆಯಿಂದ ಸ್ಪಷ್ಟನೆ ಸಿಗ್ತಾ ಇದೆ. ಇವತ್ತು ಸಂಜೆ ಇಸ್ಲಾಮಾಬಾದ್ನಲ್ಲಿ ಅಮೆರಿಕ ಇರಾನ್ ಶಾಂತಿ ಮಾತುಕತೆ ಆಗೋ ಸಾಧ್ಯತೆ ಇದೆ. ನಾಳೆಗೆ ಕದನ ವಿರಾಮ ಅಂತ್ಯ ಆಗುವಂತಹ ಈ ಹೊತ್ತಿನಲ್ಲಿ ಇವತ್ತು ಇಸ್ಲಾಮಾಬಾದ್ನಲ್ಲಿ ನಡೆಯುವಂತಹ ಶಾಂತಿ ಮಾತುಕತೆ ಬಹಳ ಮಹತ್ವವನ್ನ ಪಡೆದುಕೊಂಡಿದೆ. ಒಂದು ವೇಳೆ ಈ ಮಾತುಕತೆ ಏನಾದರೂ ಫಲಪ್ರದ ಆಗದೆ ಹೋದರೆ ಮುಂದೇನಾಗತ್ತೆ ಅನ್ನೋದು ಪ್ರಶ್ನೆ. ಸಮರವೋ ಅಥವಾ ಮತ್ತೆ ಕದನ ವಿರಾಮವನ್ನ ಮುಂದುವರಿಸಲಾಗುತ್ತಾ ಅನ್ನುವಂಥದ್ದು. ಈಗಾಗಲೇ ಮೊದಲ ಸುತ್ತಿನ ಮಾತುಕತೆ ಮುಗಿದಿದೆ, ಆದರೆ ಯಾವುದೇ ರೀತಿಯ ನಿರ್ಧಾರ ಆಗಿಲ್ಲ. ಈಗ ಎರಡನೇ ಸುತ್ತಿನ ಮಾತುಕತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.